ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇವತ್ತಿನ ವಿಡಿಯೋದಲ್ಲಿ ನಾವು ಎಕ್ಸ್ಕ್ಲೂಸಿವ್ ಆಗಿ RRB PO ಇಂಟರ್ವ್ಯೂ ಬಗ್ಗೆನೇ ಮಾತಾಡೋಣ. ಯಾಕೆಂದರೆ ನೀವು RRB PO ಮೀನ್ಸ್ ಆಲ್ರೆಡಿ ರಿಸಲ್ಟ್ ಬಂದಿದೆ ಆ್ಯಂಡ್ ಎಲ್ಲರೂ ಸೀರಿಯಸ್ ಆಗಿ ಇಂಟರ್ವ್ಯೂ ಬಗ್ಗೆ ತಯಾರಿ ನಡೆಸ್ತಿರ್ತೀರಿ. ಆ್ಯಂಡ್ ಫಸ್ಟ್ ಆಫ್ ಆಲ್ ನನ್ನ ಇಂಟ್ರಡಕ್ಷನ್ ಬಗ್ಗೆ ಹೇಳಿಬಿಡ್ತೀನಿ. ಯಾಕೆಂದರೆ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ದೀರಿ ಅಂದರೆ ನಾನು RRB PO ಇಂಟರ್ವ್ಯೂನ 2 ಸಲ ಅಟೆಂಡ್ ಮಾಡಿದ್ದೀನಿ. IBPS AFO ಇಂಟರ್ವ್ಯೂನು ಕೂಡ 2 ಸಲ ಅಟೆಂಡ್ ಮಾಡಿದ್ದೀನಿ. ಆ್ಯಂಡ್ ಆಲ್ಸೋ IBPS PO ಇಂಟರ್ವ್ಯೂನ 1 ಸಲ ಅಟೆಂಡ್ ಮಾಡಿದ್ದೀನಿ. ಸೊ ಟೋಟಲ್ ಆಗಿ ಹೇಳೋದಾದರೆ ನಾನು 5 ಸಲ IBPS ಇಂಟರ್ವ್ಯೂನ ಅಟೆಂಡ್ ಮಾಡಿದ್ದೀನಿ. ಓಕೆ, ಸೊ ಐ ಹೋಪ್ ನಾನೀಗ ಸ್ವಲ್ಪ ಸಜೆಷನ್ಸ್ ಕೊಡೋದಾದರೆ ಅಥವಾ ಇಂಪಾರ್ಟೆಂಟ್ ಫ್ಯಾಕ್ಟ್ಸ್ ಬಗ್ಗೆ ಹೇಳೋದಾದರೆ ನಿಮ್ಮ ಇಂಟರ್ವ್ಯೂವಲ್ಲಿ ಅದು ಡೆಫಿನೆಟ್ ಆಗಿ ಹೆಲ್ಪ್ಫುಲ್ ಆಗ್ಬೋದು ಅಂತ. ಓಕೆ, ಫಸ್ಟ್ ಆಫ್ ಆಲ್ ಇಂಟರ್ವ್ಯೂ ಬಗ್ಗೆ ಮಾತಾಡೋಣ. ಈಗ RRB PO ಇಂಟರ್ವ್ಯೂ ಎಲ್ಲಾಗುತ್ತೆ ಅಂತಂದರೆ ಯೂಶ್ವಲಿ ಮೈಸೂರಲ್ಲಿ ಆಗುತ್ತೆ. ಓಕೆ, ಫಸ್ಟ್ ಅದಾಯಿತು. ನೆಕ್ಸ್ಟು ಡ್ಯುರೇಷನ್ ಏನಿರುತ್ತೆ, ಇಂಟರ್ವ್ಯೂ ಎಷ್ಟೊತ್ತು ನಡೆಯುತ್ತೆ ಅಂತ ಡೌಟ್ ಇರುತ್ತೆ. ಓಕೆ, ಸೊ ಯೂಶ್ವಲ್ ಆಗಿ ನಾವು ಇಂಟರ್ವ್ಯೂ ಟೈಮ್ನ ಐಡಿಯಲ್ ಅಂತ ಹೇಳೋದಾದರೆ 10 to 15 ಮಿನಿಟ್ಸ್ ಅವರು ತಗೋತಾರೆ. ಬಟ್ ಇಟ್ ಡಿಪೆಂಡ್ಸ್. ಲೈಕ್ ಅವರ ಕಾನ್ವರ್ಸೇಷನ್ ಚೆನ್ನಾಗಿತ್ತು, ಹೆಲ್ದಿ ಇಂಟರಾಕ್ಷನ್ ನಡೀತಾ ಇತ್ತು ಅಂದರೆ ಅವ್ರಿಗೆ ಇಂಟ್ರೆಸ್ಟ್ ಬಂದು ಅದಕ್ಕೆ ಇನ್ನೊಂದು ಕ್ವಶನ್ ಈ ಥರ ಲಿಂಕ್ ಮಾಡ್ತಾ ಹೋಗ್ತಾರೆ. ಸೊ ಅವಾಗ ಏನಾಗುತ್ತೆ, ಲೆಂತಿ ಆಗುತ್ತೆ ನಿಮ್ಮ ಕಾನ್ವರ್ಸೇಷನ್ನು. ಸೊ ಒಂದೊಂದು ಸಲ 30 ಮಿನಿಟ್ಸು ಆಗ್ಬೋದು, 20 ಮಿನಿಟ್ಸು ಆಗ್ಬೋದು. ಯಾಕೆಂದರೆ ನಾವು ಲಾಸ್ಟ್ ಟೈಮ್ 2023ಯಲ್ಲಿ RRB PO ಇಂಟರ್ವ್ಯೂಗೆ ಹೋದಾಗ ನಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ಒಬ್ಬರಿಗೆ ಹಾಗೆ ಕ್ವಶನ್ಸ್ ಕೇಳ್ತಾ ಇದ್ದಾರೆ, ಇವ್ರು ಆನ್ಸರ್ ಕೇಳ್ತಿದ್ದಾರೆ, ಈ ಥರ ಹಿಂಗೆ ಇಂಟ್ರೆಸ್ಟಿಂಗ್ ಆಗಿ ಹೋಯ್ತಂತೆ. ಸೊ ಅವಳು ಹಾಫ್ ಆನ್ ಅವರ್ ಆದಮೇಲೆ ಹೊರಗಡೆ ಬಂದಿದ್ದಾಳೆ. ಸೊ ಈ ಥರನೂ ಆಗ್ಬೋದು. ಬಟ್ ಐಡಿಯಲ್ ಟೈಮ್ ಅಂತ ಹೇಳೋದಾದರೆ 10 to 15 ಮಿನಿಟ್ಸ್, ಈವನ್ 7 ಮಿನಿಟ್ಸ್ 8 ಮಿನಿಟ್ಸ್ ಕೂಡ ಇಂಟರ್ವ್ಯೂ ನಡೆದಿರೋದು ಇದೆ. ಓಕೆ, ಆ್ಯಂಡ್ ಇದ್ರ ಬಗ್ಗೆ ಗೊತ್ತಾಯಿತು. ಇನ್ನೊಂದು ದೊಡ್ಡ ಡೌಟ್ ಎಲ್ಲರಿಗೂ, ಇಂಟರ್ವ್ಯೂನಲ್ಲಿ ನಾವು ಕನ್ನಡದಲ್ಲಿ ಮಾತಾಡ್ಬೋದಾ, ಅವರು ಅಲೌ ಮಾಡ್ತಾರಾ ಅಂತ. ಸೊ ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ ಕೇಳಿ. ಈಗ RRB PO ಅಂತಂದರೆ ನೀವು ಕರ್ನಾಟಕದಲ್ಲೇ ಬರೆದಿರಾ, ಕರ್ನಾಟಕದಲ್ಲೇ ನಿಮ್ಮ ಪೋಸ್ಟಿಂಗು ಕೂಡ ಆಗುತ್ತೆ. ಸೊ ನೀವು ಕನ್ನಡದಲ್ಲೇ ಮಾತಾಡಬೇಕು. ಈಗ ಕಸ್ಟಮರ್ಸ್ ಬರ್ತಾರಲ್ಲ, ಅವ್ರ ಜೊತೆಗೆ ಏನು ಇಂಗ್ಲೀಷಲ್ಲಿ ಮಾತಾಡ್ತೀರಾ ಬ್ಯಾಂಕಲ್ಲಿ? ಇಲ್ಲ ತಾನೆ. ಸೊ ಅದಕ್ಕೆಲ್ಲ ನೀವು ಹಂಚ್ಕೋಬೇಡಿ. ಇಂಟರ್ವ್ಯೂ ಪ್ಯಾನಲಲ್ಲಿ ಕೂತ್ಕೊಂಡಾಗ ಅವ್ರೇನಾದರೂ ಇಂಗ್ಲೀಷಲ್ಲಿ ಕೇಳಿದ್ರು ಅಂದರೆ ನೀವೇನಾಗಬೇಕು, ಇಮಿಡಿಯೇಟಾಗಿ ಸರ್ ಕೆನ್ ಐ ಸ್ಪೀಕ್ ಇನ್ ಕನ್ನಡ ಅಂತ ಕೇಳಿ. ಇಲ್ಲ ಅದನ್ನೇ ನಾನು ಕನ್ನಡದಲ್ಲಿ ಮಾತಾಡ್ಬೋದಾ ಸರ್ ಅಂತಲೂ ಕೂಡ ಕೇಳ್ಬೋದು. ಸೊ ಇದರಲ್ಲಿ ಯಾವುದೇ ಮುಚ್ಚುಮರೆ ಇಲ್ಲ, ಕನ್ನಡದಲ್ಲಿ ಆರಾಮಾಗಿ ನೀವು ಮಾತಾಡ್ಬೋದು. ಓಕೆ, ಆ್ಯಂಡ್ ಫ್ಯಾಕ್ಟ್ ಹೇಳೋದಾದರೆ ನಮ್ಮ ಲಾಸ್ಟ್ 2023ಯಲ್ಲೇ ಎಷ್ಟೊಂದು ಜನ ಅವರು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳಿದಾಗ ಪ್ಯಾನಲ್ ಮೆಂಬರ್ಸು ಇವರು ಆವಾಗಲೇ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ, ಸರ್ ಕನ್ನಡದಲ್ಲಿ ಹೇಳ್ಬೋದಾ ಅಂತ. ಅವರು ಎಸ್ ಪ್ರೊಸೀಡ್ ಅಂತ ಹೇಳಿದ್ದಾರೆ. ಸೊ ಫ್ರಮ್ ಇಂಟ್ರಡಕ್ಷನಿಂದ ಫುಲ್ ಇಂಟರ್ವ್ಯೂ ಮುಗಿಯೋವರೆಗೂ ಅದು ಕನ್ನಡದಲ್ಲೇ ಕ್ಯಾರಿ ಫಾರ್ವರ್ಡ್ ಆಗಿದೆ. ಓಕೆ, ಸೊ ನಾನು ಅದನ್ನೇ ಹೇಳೋದು ನಿಮಗೆ, ಕನ್ನಡದಲ್ಲಿ ಆರಾಮಾಗಿ ಮಾತಾಡ್ಬೋದು, ನೋ ವರಿ. ಓಕೆ, ಇದು ನಿಮಗೆ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು, ಇವಾಗ ಇಂಟರ್ವ್ಯೂವಲ್ಲಿ ಡ್ರೆಸ್ ಕೋಡ್ ಹೆಂಗಿರಬೇಕು ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಲೈಕ್ ಸೀದಾ ಸಾದಾ ಇರಬೇಕು, ಎಷ್ಟು ಸಿಂಪಲ್ ಆಗಿರ್ತೀರೋ ಅಷ್ಟು ಬೆಟ್ರು, ಅಷ್ಟೇ ನಿಮ್ಮ ಡಿಸಿಪ್ಲಿನಿಟಿ ಏನಾದರೂ ಎತ್ತು ತೋರಿಸ್ತಿರುತ್ತೆ. ಓಕೆ, ಲೈಕ್ ಗರ್ಲ್ಸಿಗೆ ಹೇಳೋದಾದರೆ ನೀವು ತುಂಬ ಡಾರ್ಕ್ ಕಲರ್ ಡ್ರೆಸ್ ಹಾಕೋಬೇಡಿ, ಲೈಟ್ ಕಲರ್ನೇ ಪ್ರಿಫರ್ ಮಾಡಿ. ವೈಟ್ ಆಗಿರ್ಬೋದು, ಲೈಟ್ ಪಿಂಕ್, ಲೈಟ್ ಆರೆಂಜ್, ಈ ಥರ ಲೈಟ್ ಇದ್ದಷ್ಟು ಒಳ್ಳೆಯದು. ಅಥವಾ ಕ್ರೀಮ್ ಕಲರು, ಅದು ಒಳ್ಳೆಯದೇ. ನೆಕ್ಸ್ಟ್, ಈಗ ಮಿನಿಮಲ್ ಮೇಕಪ್ ಇರಲಿ, ತುಂಬ ಜಾಸ್ತಿ ಹೆವಿ ಮೇಕಪ್ ಬೇಡ. ಎಷ್ಟು ಸಿಂಪಲ್ ಇರ್ತಿರೋ ನಿಜವಾಗ್ಲೂ ಅಷ್ಟೇ ಒಳ್ಳೆಯದು, ಅವರಿಗೆ ಅದೇ ಇಷ್ಟ ಆಗುತ್ತೆ. ಓಕೆ, ಆ್ಯಂಡ್ ಹೀಲ್ಸ್ ಹಾಕೋಬೇಡಿ, ಅದೇ ಚೆನ್ನಾಗಿ ಅನಿಸಲ್ಲ, ಫ್ಲ್ಯಾಟ್ಸೇ ಹಾಕೊಂಡು ಹೋಗಿ. ಆಮೇಲೆ ಬಾಯ್ಸಿಗೆಲ್ಲ ನಿಮಗೆ ಗೊತ್ತಿರುತ್ತೆ, ಸೊ ಅದು ನಾನು ಜಾಸ್ತಿ ಹೇಳಲ್ಲ. ನೆಕ್ಸ್ಟು ನಾವು ಇಂಟರ್ವ್ಯೂ ಪ್ಯಾನಲ್ ಬಗ್ಗೆ ಮಾತಾಡೋಣ. ಈಗ ನಿಮ್ಮ ಇಂಟರ್ವ್ಯೂ ನಡೆಯುತ್ತಲ್ಲ, ಆಲ್ಮೋಸ್ಟ್ 3 to 4 ಡೇಸ್ ನಡೆಯುತ್ತೆ, ಅಥವಾ ಮೋರ್ ದ್ಯಾನ್ 3 ಡೇಸು ಕೂಡ ನಡೆಯುತ್ತೆ, ಶಿಫ್ಟ್ಗಳು ಜಾಸ್ತಿ ಇದ್ದಾಗ. ಓಕೆ, ಸೊ ಶಿಫ್ಟ್ ವೈಸ್ ನಿಮ್ಮ ಇಂಟರ್ವ್ಯೂ ಇರುತ್ತೆ. ಆ್ಯಂಡ್ ಆಲ್ಸೋ ಅಲ್ಲಿ ಪ್ಯಾನಲ್ಸ್ ಇರ್ತವೆ, ಪ್ಯಾನಲ್ 1 2 3 ಈ ಥರ 5 6ವರೆಗೂ ಕೂಡ ಪ್ಯಾನಲ್ಲು ಇರ್ತವೆ. ಓಕೆ, ಅದೇ ಥರ ನಿಮ್ಮ ಅಡ್ಮಿಟ್ ಕಾರ್ಡಲ್ಲಿ ಕೊಟ್ಟಿರ್ತಾರೆ, ನಿಮಗಲ್ಲೆಲ್ಲ ಗೊತ್ತಾಗುತ್ತೆ. ನೆಕ್ಸ್ಟು, ನೀವೇನು ಇವಾಗ ಹೋಗ್ತೀರಾ ಅಲ್ಲಿ ಇಂಟರ್ವ್ಯೂನ ನಿಮಗೆ ಯಾರ್ಯಾರು ಕ್ವಶನ್ ಕೇಳಕ್ಕೆ ಬಂದಿರ್ತಾರಲ್ಲ, ನಿಮಗೆ ಇಂಟರ್ವ್ಯೂ ತಗೊಳಕ್ಕೆ ಬಂದಿರೋರು, ಅವ್ರನ್ನ ನಾವು ಪ್ಯಾನಲ್ ಮೆಂಬರ್ಸ್ ಅಂತೀವಿ. ಸೊ ಯೂಶ್ವಲಿ ಅವರು 5 ಜನ ಇರ್ತಾರೆ. ಓಕೆ, ಲೈಕ್ ಒಂದೊಂದು ಸಲ ಏನಾಗುತ್ತೆ ಅಂದರೆ 5 ± 1 ಅಂತಲೂ ಹೇಳ್ಬೋದು. ಒಂದೊಂದು ಸಲ ಒಬ್ಬರು ಜಾಸ್ತಿನೇ ಇರ್ತಾರೆ, ಇಲ್ಲ ಒಂದೊಂದು ಸಲ ಒಬ್ಬರು ಕಮ್ಮಿ ಇರ್ತಾರೆ, 4 ಜನನೂ ಕೂಡ ಇರ್ತಾರೆ. ಆ್ಯಂಡ್ ಅದರಲ್ಲಿ ಒಬ್ಬ ಲೇಡಿ ಫ್ಯಾಕಲ್ಟಿ ಕಂಪಲ್ಸರಿ ಇರ್ತಾರೆ, ಐ ಮೀನ್ ಲೇಡಿ ಮೆಂಬರ್ ಒಬ್ಬರು ಇರ್ತಾರೆ, ಉಳಿದವರೆಲ್ಲ ಜೆಂಟ್ಸ್ ಇರ್ತಾರೆ. ಓಕೆ, ಸೊ ಈ ಥರ ಪ್ಯಾನಲ್ ಮೆಂಬರ್ಸ್ ಇರ್ತಾರೆ, ನಿಮ್ಮ ಮುಂದೆ ಅವರು ಸಾಲಾಗಿ ಕೂತ್ಕೊಂಡಿರ್ತಾರೆ.
ಮಾಡಿರ್ತಾರೆ, ಕ್ವಶನ್ಸ್ನ ಕೇಳ್ತಿರ್ತಾರೆ, ಒಬ್ರು ನೆಕ್ಸ್ಟ್ ಒಬ್ರು ಪಾಸ್ ಮಾಡ್ತಿರ್ತಾರೆ. ಓಕೆ, ಆ್ಯಂಡ್ ಮಿಡಲಲ್ಲಿ ಕೂತ್ಕೊಂಡಿರೋರು ಒಂಥರ ಹೆಡ್ ಇದ್ದಂಗೆ, ಅವರೇ ಜಾಸ್ತಿ ಕ್ವಶನ್ಸ್ನ ನಿಮ್ಮನ್ನ ಕೇಳ್ತಿರ್ತಾರೆ ಆ್ಯಂಡ್ ಅವರು ಪಾಸ್ ಮಾಡಿದಾಗ ಪಕ್ಕದಲ್ಲಿರೋರು ಕ್ವಶನ್ ಕೇಳ್ತಾರೆ. ಓಕೆ, ಇದು ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ನೆಕ್ಸ್ಟು ಇಂಟರ್ವ್ಯೂವಲ್ಲಿ ಸ್ಟಾರ್ಟ್ ಆಯಿತು ಅಂದ್ಕೊಳ್ಳಿ, ಅವ್ರು ಇಷ್ಟ ಅದು ಇಂಟ್ರಡ್ಯೂಸ್ ಯುವರ್ ಸೆಲ್ಫ್ ಅಂತ ಕೇಳ್ಬೋದು. ಆವಾಗ ನೀವು ಏನು ಹೇಳಬೇಕು ಅಂದರೆ, ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಬ್ರೀಫಾಗಿ ಹೇಳ್ರಿ, ತುಂಬಾ ಲೆಂತಿ ಹೇಳಕ್ಕೆ ಹೋಗಬೇಡಿ. ಓಕೆ, ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿಮ್ಮ ಇಂಟ್ರಡಕ್ಷನ್ನಿಂದನೇ ನಿಮ್ಮ ಹೋಲ್ ಇಂಟರ್ವ್ಯೂ ಕ್ಯಾರಿ ಫಾರ್ವರ್ಡ್ ಅಂದರೆ ಅದ್ರ ಮೇಲೇ ನಿಂತಿರುತ್ತೆ. ಓಕೆ, ಇದು ಮಾತ್ರ ನಿಜ. ನೀವು ಏನು ಮಾಡಬೇಕಂದ್ರೆ, ಜಸ್ಟ್ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ, ನಿಮ್ಮ ಗ್ರ್ಯಾಜುಯೇಷನ್ ಏನಾಗಿದೆ ಅದನ್ನ ಮೆನ್ಷನ್ ಮಾಡಿ, ಎಲ್ಲಿ ಓದಿದ್ದೀರಾ ಅಷ್ಟು ಹೇಳಿ ಸಾಕು. ಲೈಕ್ ಕ್ವಾಲಿಫಿಕೇಷನ್ ಆಯಿತು, ನಿಮ್ಮ ಹೆಸರಾಯಿತು, ಆ್ಯಂಡ್ ಇಫ್ ಯು ಆರ್ ಇಂಟ್ರೆಸ್ಟೆಡ್ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳಿ. ಅದರಲ್ಲಿ ಎಲ್ಲನೂ ಡೀಟೇಲ್ ಆಗಿ ಹೇಳೋ ಅವಶ್ಯಕತೆ ಇಲ್ಲ. ನೀವು ನಿಮ್ಮ ಫ್ಯಾಮಿಲಿಯಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನು ಅಷ್ಟೇ ಬ್ರೀಫಾಗಿ ಹೇಳಿ, ಅಲ್ಲಿಗೆ ಮುಗಿಸಿದ್ರೆ ಆಯಿತು. ಆ್ಯಂಡ್ ನೆಕ್ಸ್ಟು ನಿಮ್ಮ ಹೆಸರು ಹೇಳಿದ ತಕ್ಷಣ ನೀವು ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ನೇಟಿವ್ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಓಕೆ, ಅಂದರೆ ಎಕ್ಸ್ಪ್ಲೇನ್ ಅಲ್ಲ, ಯಾವ ಊರಿಂದ ಬಂದಿದ್ದೀರಾ, ನಿಮ್ಮ ಕ್ವಾಲಿಫಿಕೇಷನ್ ಏನು, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಹೇಳಿ, ಅಲ್ಲಿಗೆ ಮುಗಿಸಿದ್ರೆ ತುಂಬಾ ಬೆಸ್ಟು, ತುಂಬಾ ಬ್ರೀಫ್ ಇರುತ್ತೆ. ಓಕೆ, ಏಕೆಂದರೆ ಇನ್ ಕೇಸ್ ನೀವೇನಾದರೂ ಇಂಟ್ರಡಕ್ಷನಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ತುಂಬ ಜಾಸ್ತಿ ಹೇಳಕ್ಕೆ ಹೋಗಿದ್ದೀರಾ, ಅವರು ಎಕ್ಸ್ ಆರ್ಮಿ ಆಗಿದ್ದಾರೆ ಅಥವಾ ಅವರು ಟೀಚರ್ ಆಗಿದ್ದಾರೆ, ಅವರು ಬ್ಯಾಂಕಲ್ಲಿ ಕೆಲಸ ಮಾಡ್ತಿದ್ದಾರೆ ಅಂತ ಸ್ವಲ್ಪ ಡೆಪ್ತಾಗಿ ಹೇಳ್ಬಿಟ್ರಿ ಅಂದರೆ ಅವ್ರು ಅಲ್ಲೇ ಕ್ವಶನ್ಸ್ನ ಪಿಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ. ಓಕೆ ಹೌದಾ, ಹಾಗೇನು ಹಿಂಗೇನು, ಅವರು ಮಾಡ್ತಿರೋವಂಥ ಆರ್ಗನೈಸೇಷನ್ ಬಗ್ಗೆ ಕೇಳ್ಬೋದು, ನಿಮಗೆ ಅದ್ರ ನಾಲೆಜು ಕೂಡ ಇರಬೇಕು. ಓಕೆ, ಸೊ ಇಂಟರ್ವ್ಯೂಗೆ ಹೋಗಿದ್ದೀರಿ ಅಂದರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಏನಾದರೂ ಪ್ರೊಫೆಷ್ನಲ್ ಆಗಿದ್ರು ಅಂದರೆ ಅವ್ರ ಕೆಲಸ ಏನು, ಅಲ್ಲಿ ಅವರ ವರ್ಕ್ ಪ್ರೊಫೈಲ್ ಹೆಂಗಿದೆ, ಇದನ್ನೆಲ್ಲ ಸ್ವಲ್ಪ ಬ್ರೀಫಾಗಿ ನೋಡ್ಕೊಂಡು ಹೋದರೆ ನಿಮಗೆ ಒಳ್ಳೆಯದು. ಯಾಕೆಂದರೆ ಕೇಳಿರೋವಂಥ ಉದಾಹರಣೆಗಳು ಜಾಸ್ತಿ ಇದ್ದಾವೆ. ಓಕೆ, ಆ್ಯಂಡ್ ನೆಕ್ಸ್ಟು ಅದ್ರ ಬಗ್ಗೆ ಆಯಿತು. ನಿಮ್ಮ ನೇಟಿವ್ ಹೇಳ್ತೀರಾ, ಆ್ಯಂಡ್ ಅದಕ್ಕೂ ಮುಂಚೆ ನಿಮ್ಮ ಹೆಸರು ಹೇಳಿರ್ತೀರಲ್ಲ, ಅದ್ರ ಬಗ್ಗೆನೂ ನಿಮಗೆ ಕ್ವಶನ್ ಕೇಳೋ ಚಾನ್ಸಸ್ ಇದ್ದಾವೆ, ಕೇಳಿದ್ದಾರೆ ಕೂಡ. ಲೈಕ್ ನಿಮ್ದು ಏನಾದರೂ ಹೆಸರು ಫೇಮಸ್ ಪರ್ಸ್ನಾಲಿಟಿ ಮೇಲೆ ಆ ಥರ ನಿಮ್ಮ ಹೆಸರು ಏನಾದರೂ ಇತ್ತು ಅಂದರೆ ಅದ್ರ ಬಗ್ಗೆ ಪಟ್ ಅಂತ ಕೇಳ್ತಾರೆ. ನಿಮ್ಮ ಹೆಸರು ಅಂದರೆ ಯಾವ ಪರ್ಸ್ನಾಲಿಟಿ ಇದ್ದಾರೆ ಅಂದರೆ ಯಾವ ಪರ್ಸನ್ ಇದ್ದಾರೆ ಇದೇ ಹೆಸರು ಇಟ್ಕೊಂಡವರು, ಫೇಮಸ್ ಇದ್ದಾರೆ, ಪಾಪ್ಯುಲರ್ ಇದ್ದಾರೆ, ಯಾವುದಕ್ಕೆ ಪಾಪ್ಯುಲರ್ ಇದ್ದಾರೆ, ಈ ಥರ ಕೇಳ್ಬೋದು. ಅಥವಾ ನಿಮ್ಮ ಹೆಸರಿನ ಮೀನಿಂಗ್ ಏನು ಅಂತ ಕೇಳ್ಬೋದು, ಅದನ್ನು ಸ್ವಲ್ಪ ನೋಡ್ಕೊಂಡು ಹೋಗಿ. ಓಕೆ, ನೆಕ್ಸ್ಟು ನಿಮ್ಮ ನೇಟಿವ್ನ ನೀವು ಮೆನ್ಷನ್ ಮಾಡಿರ್ತೀರಲ್ಲ, ಎಲ್ಲಿಂದ ಬಂದಿದ್ದೀರಾ ಅಂತ, ಸೊ ಅದ್ರ ಮೇಲೂ ಕ್ವಶನ್ ಕೇಳ್ಬೋದು. ಲೈಕ್ ಇವಾಗ ನಿಮ್ಮ ಊರು ಯಾವುದಕ್ಕೂ ಇದು ಫೇಮಸ್ ಆಗಿರ್ಬೋದು, ಲೈಕ್ ಯಾವುದಾದ್ರೂ ಬೆಳೆಗಳಿಗೆ ಫೇಮಸ್ ಆಗಿರ್ಬೋದು, ಯಾವುದಾದ್ರೂ ಇಂಡಸ್ಟ್ರಿಗಳಿಗೆ ಫೇಮಸ್ ಆಗಿರ್ಬೋದು, ಯಾವುದಾದ್ರೂ GI ಟ್ಯಾಗ್ ಬಂದಿರ್ಬೋದು, ಅಥವಾ ಟೆಂಪಲ್ಸಿಗೆ ಫೇಮಸ್ ಆಗಿರ್ಬೋದು, ಅಥವಾ ಯಾವುದೋ ಒಂದು ಮಾರ್ಕೆಟಿಂಗ್ ಎಂತಾರಲ್ಲ ಯಾವುದಾದ್ರೂ ಮಾರ್ಕೆಟಿಂಗಿಗೆ ಅದು ಫೇಮಸ್ ಆಗಿರ್ಬೋದು, ಇಂಪೋರ್ಟ್ ಎಕ್ಸ್ಪೋರ್ಟ್ ಆಗಿರ್ಬೋದು, ಲೈಕ್ ಟ್ರ್ಯಾಕ್ಟರ್ ಮಾರ್ಕೆಟಿಂಗ್ ಆಗಿರ್ಬೋದು. ಈ ಥರ ಏನಾದರೂ ಫೇಮಸ್ ಇತ್ತು ಅಂದರೆ ಅದನ್ನು ಚೆನ್ನಾಗಿ ಓದ್ಕೊಂಡು ಹೋಗಿ. ಲೈಕ್ ಇವಾಗ ನೋಡಿ, ನಮ್ಮದು ಸಿಂಧನೂರು ಅಂತ ಬಂದಾಗ ಪ್ಯಾಡಿ ಜಾಸ್ತಿ ಬೆಳೀತಾರೆ, ಸೊ ಎಕ್ಸ್ಪೋರ್ಟ್ ಬಗ್ಗೆ ಆಗಿರ್ಬೋದು, ಅಲ್ಲಿರುವಂಥ ರೈಸ್ ಮಿಲ್ಸ್ ಬಗ್ಗೆ ಆಗಿರ್ಬೋದು, ಆ್ಯಂಡ್ ನೀವೇನಾದರೂ ಗುಲ್ಬರ್ಗ ಯಾದಗಿರಿ ಹತ್ರ ಇದ್ರಿ ಅಂದರೆ ಸಿಮೆಂಟ್ ಇಂಡಸ್ಟ್ರಿಗಳ ಬಗ್ಗೆ ಆಗಿರ್ಬೋದು. ಲೈಕ್ ಅವ್ರು ಕೇಳ್ಬೋದು, ನೇಮ್ ಮಾಡಿ ಅಂದರೆ ಲಿಸ್ಟ್ ಕೊಡಿ, ಒಂದು 5-6 ಸಿಮೆಂಟ್ ಇಂಡಸ್ಟ್ರಿಗಳದ್ದು ಅಥವಾ ಅದರ ಸಿಮೆಂಟ್ ಕಂಪನಿಗಳ ನೇಮ್ ಕೊಡಿ ಅಂತ ಹೇಳಿ ಕೇಳ್ಬೋದು, ಏನಾದರೂ ಕೇಳ್ಬೋದು ಅವರು. ಸೊ ನಿಮ್ಮ ಊರಿನ ಸುತ್ತಮುತ್ತ ಏನಿದೆನೋ ಅದ್ರ ಬಗ್ಗೆ ನಿಮಗೆ ಚೆನ್ನಾಗಿ ಎನಫ್ ನಾಲೆಜ್ ಇದ್ದರೆ ಬೆಟರು. ಇವನ್ ಇನ್ ಕೇಸ್ ರಾಯಚೂರು ಡಿಸ್ಟಿಕ್, ನಮ್ಮದು ರಾಯಚೂರು ಡಿಸ್ಟಿಕ್ ಬರುತ್ತೆ, ಸೊ ಅದು ಥರ್ಮಲ್ ಪವರ್ ಪ್ಲಾಂಟ್ ಇದೆ, ಅದ್ರ ಬಗ್ಗೆನೂ ಕೇಳ್ಬೋದು, ಎಷ್ಟು ಕೆಪಾಸಿಟಿ ಇದೆ, ಅದೆಲ್ಲ ಕೇಳೋ ಚಾನ್ಸಸ್ ತುಂಬಾ ಇರ್ತವೆ. ಸೊ ಬೆಟರ್ ನೀವು ಚೆನ್ನಾಗಿ ಅದ್ರ ಬಗ್ಗೆ ನಾಲೆಜ್ ಇಟ್ಕೊಂಡು ಹೋಗೋದು. ಓಕೆ, ಸೊ ಈ ಥರ ಕ್ವಶನ್ಸ್ ಅರೈಸ್ ಆಗ್ಬೋದು. ಇಲ್ಲೇ ನಿಮ್ಮ ಇಂಟ್ರಡಕ್ಷನ್ ಪಾರ್ಟಲ್ಲೇ ಎಷ್ಟು ಕ್ವಶನ್ಸ್ ಅರೈಸ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತಿದ್ದೀನಿ. ಓಕೆ, ಅದಾಯಿತು. ನೆಕ್ಸ್ಟು ಅಲ್ಲಿಗೆ ನಿಮ್ಮ ಇಂಟ್ರಡಕ್ಷನ್ ಪಾರ್ಟ್ ಮುಗೀತು. ಅದರಲ್ಲಿ ಏನಾದರೂ ಕೇಳಿದಂದರೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ, ಅಲ್ಲೇ ಒಂದು 2-3 ನಿಮಿಷ ಅಂತೂ ಆಗೇ ಆಗುತ್ತೆ. ನೆಕ್ಸ್ಟು ಬರೋದು ಅವರು ನೋಡೋದೆ ನಿಮ್ಮ ಕ್ವಾಲಿಫಿಕೇಷನ್, ನೀವೇನು ಓದಿದ್ದೀರಾ ಅದ್ರ ಮೇಲೆ ಕ್ವಶನ್ ಕೇಳೋ ಚಾನ್ಸಸ್ ಇರುತ್ತೆ. ಇನ್ ಕೇಸ್ ನೀವು ಗ್ರ್ಯಾಜುಯೇಷನ್ ಆಗಿತ್ತು ಅಂದರೆ ಅದರಲ್ಲಿ ನೀವೇನಾದರೂ ಸ್ಪೆಷಲೈಸೇಷನ್, ಈಗ ನಂದು ಅಗ್ರಿಕಲ್ಚರ್ ಇದೆ, ಸೊ ಅದ್ರ ಮೇಲೆ ಕ್ವಶನ್ ಕೇಳ್ಬೋದು. ನಿಮ್ದೇನಾದರೂ ಇನ್ ಮ್ಯಾಥ್ಸ್, ಇನ್ ಕೆಮಿಸ್ಟ್ರಿ ಈ ಥರ ನಿಮ್ದೇನಾದರೂ BSc ಏನಾದರೂ ಆಗಿತ್ತು ಅಂದರೆ ಅದ್ರ ಮೇಲೆ ಕೇಳ್ಬೋದು. ಆ್ಯಂಡ್ ನೀವೇನಾದರೂ PhD ಮಾಡಿದ್ದೀರಾ ಅಥವಾ MSc ಮಾಡಿದ್ದೀರಾ, MA ಮಾಡಿದ್ದೀರಾ, ಈ ಥರ ಏನಾದರೂ ಡಬಲ್ ಡಿಗ್ರಿ ಮಾಡಿದ್ರಿ ಅಂದರೆ ಅದ್ರ ಮೇಲೂ ಕೇಳೋ ಚಾನ್ಸಸ್ ಇರ್ತವೆ. ಲೈಕ್ ನೀನೇನು ರಿಸರ್ಚ್ ಮಾಡಿದೆ, ಅದ್ರ ಫೈಂಡಿಂಗ್ಸ್ ಏನು, ನಿನಗೇನು ರಿಸಲ್ಟ್ ಬಂತು, ಈ ಥರ ಎಲ್ಲ ಕೇಳೋ ಚಾನ್ಸಸ್ ಇರುತ್ತೆ. ನಿಮ್ಮ ಕ್ವಾಲಿಫಿಕೇಷನ್ ಬಗ್ಗೆ ಚೆನ್ನಾಗಿ ನಾಲೆಜ್ ಇಟ್ಕೊಂಡು ಹೋಗೋದು ಬೆಸ್ಟು. ಅಲ್ಲಿ ಹೋಗಿ ಅನ್ನೋದು ಅಷ್ಟು ಸರಿಗಿರಲ್ಲ. ಓಕೆ, ಆ್ಯಂಡ್ ಇನ್ ಕೇಸ್ ನಿಮಗೇನಾದರೂ ಅವ್ರು ಕೇಳಿದ ತಕ್ಷಣ ಗೊತ್ತಾಗಿಲ್ಲ ಅಂದರೆ ನೀವು ಪೊಲೈಟಾಗಿ ಹೇಳ್ಬೋದು, ಸರ್ ನನಗೆ ರೀಕಾಲ್ ಆಗ್ತಿಲ್ಲ ಅಂತ ಹೇಳಿದ್ರೆ ಅವ್ರು ಅಲ್ಲಿಗೆ ಅದನ್ನ ಬಿಟ್ಬಿಡ್ತಾರೆ, ಅದನ್ನ ಮತ್ತೆ ಎಕ್ಸ್ಟೆಂಡ್ ಮಾಡೋಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟು ಕ್ವಾಲಿಫಿಕೇಷನ್ ಬಗ್ಗೆ ಆಯಿತು.
ನೆಕ್ಸ್ಟು ಇವಾಗ ರೀಸೆಂಟಾಗಿ ಯಾವ ಯಾವ ಕರೆಂಟ್ ಅಫೇರ್ಸು ಓದಿರ್ತೀರಲ್ಲ, ನೀವು ಹೆಂಗಿದ್ರು ಮೇನ್ಸಿಗೆ ಓದಿರ್ತೀರ, ಸ್ವಲ್ಪ ತಲೆಯಲ್ಲಿ ಕೂತ್ಕೊಂಡಿರುತ್ತೆ. ರೀಸೆಂಟ್ ಟ್ರೆಂಡಿಂಗಲ್ಲಿ ಯಾವುದಾದ್ರೂ ನ್ಯೂಸ್ ಇತ್ತಂದರೆ ಅದ್ರ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗೋದು ಉತ್ತಮ. ಆ್ಯಂಡ್ ಹಾಂ, ನಿಮ್ಮೂರ ಅಕ್ಕಪಕ್ಕ ಯಾವುದಾದ್ರೂ ಇಂಪಾರ್ಟೆಂಟ್ ಪ್ಲೇಸಸ್ ಇರ್ಬೋದು, ಅಥವಾ ಅದು ಯಾವುದಕ್ಕಾದ್ರೂ ಫೇಮಸ್ ಆಗಿರ್ಬೋದು, ಅದ್ರ ಬಗ್ಗೆ ಇದ್ರೂ ಕೂಡ ನೀವು ಓದ್ಕೊಂಡು ಹೋಗಲೇಬೇಕು. ಅದನ್ನೂ ಕೇಳೋ ಚಾನ್ಸಸ್ ಇರುತ್ತೆ. ಓಕೆ. ಆ್ಯಂಡ್ ಇಂಟರ್ವ್ಯೂವಲ್ಲಿ ಏನಂದರೆ ಅವ್ರು ಕ್ವೆಶನ್ ಕೇಳ್ತಿರ್ಬೇಕಾದ್ರೆ ಇನ್ ಕೇಸ್ ನಿಮಗೆ ಅದು ಗೊತ್ತಿಲ್ಲ, ಓಕೆ, ಅವಾಗ ಏನು ಮಾಡಬೇಕು, ನೀವು ಪಟ್ಟಂತ ಹೇಳ್ಬೇಕು, ಸರ್ ಸಾರಿ ಸರ್ ಐ ಡೋಂಟ್ ನೋ, ಅಷ್ಟೇ, ಅಲ್ಲಿಗೆ ಮುಗಿಸ್ಬಿಡ್ಬೇಕು ಅದನ್ನು. ಗೊತ್ತಿಲ್ಲ, ಬಟ್ ನೀವು ಅವ್ರನ್ನ ಇಂಪ್ರೆಸ್ ಮಾಡೋಕ್ಕೋಗಿ ಅದು ಇದು ಸುಳ್ಳು ಹೇಳೋದಾಗಲಿ ತಪ್ಪು ಹೇಳೋದಾಗಲಿ ಮಾಡಿದ್ರೆ ನಿಮ್ಮ ಮಾರ್ಕ್ಸ್ ಕಟ್ ಆಗೋ ಚಾನ್ಸಸ್ ಅಲ್ಲಿ ಇರ್ತವೆ. ಓಕೆ, ಅದನ್ನ ನೀವು ಮಾಡಬಾರ್ದು, ಒನ್ ಥಿಂಗ್. ಆ್ಯಂಡ್ ಅವ್ರ ಜೊತೆ ನೀವು ಯಾವುದೇ ಕಾರಣಕ್ಕೂ ಆರ್ಗ್ಯೂ ಮಾಡಬಾರ್ದು. ಆರ್ಗ್ಯೂ ಅನ್ನೋದು ಏನಂದರೆ, ಅವ್ರು ಬೇಕಂತ ನಿಮ್ಮನ್ನ ಟೆಸ್ಟ್ ಮಾಡ್ತಿರ್ಬೋದು, ಅಥವಾ ನಿಮ್ಮ ಪೇಷನ್ಸ್ ಲೆವೆಲ್ನ ಚೆಕ್ ಮಾಡ್ತಿರ್ಬೋದು. ಲೈಕ್ ಯಾವುದೋ ಒಂದು ಕ್ವಶನ್ ಕೇಳ್ತಾರೆ, ನೀವು ನಿಜವಾಗ್ಲೂ ಕರೆಕ್ಟಾಗಿ ಆನ್ಸರ್ ಮಾಡಿರ್ತೀರ, ಬಟ್ ಅವರು ಇಲ್ಲ ಇದು ಇರಬೇಕು ಆನ್ಸರು ಅಂತ ಸುಮ್ಮನೆ ಕ್ರಾಸ್ ಆಗಿ ಅವ್ರು ಹೇಳ್ಬೋದು. ಬಟ್ ಅವಾಗ ನೀವೇನು ಮಾಡಬೇಕು, ಇಲ್ಲ ಸರ್ ಆ್ಯಸ್ ಪರ್ ಮೈ ನಾಲೆಜ್ ನಾನು ಓದ್ಕೊಂಡಿದ್ದೆ, ಬಟ್ ನನಗೇನೋ ಹಂಗೆ ಅನಿಸುತ್ತೆ, ಬಟ್ ನಾನು ಇನ್ನೊಂದ್ಸಲ ಚೆಕ್ ಮಾಡ್ಕೋತೀನಿ ಅಂತ ಹೇಳಿ ಅಲ್ಲಿಗೆ ಸುಮ್ಮನಾಗ್ಬಿಡ್ಬೇಕು. ಬಟ್ ಅವ್ರ ವಿರುದ್ಧನೇ ಇಲ್ಲ ಸರ್ ನನಗೆ ಪಕ್ಕ ನೆನಪೈತೆ, ನಾನು ಓದಿದ್ದು ಇದೇ ಕರೆಕ್ಟು ಅಂತ ಆ ಥರ ಮಾಡಬೇಡಿ. ಓಕೆ, ಅದಾಯಿತು. ನೆಕ್ಸ್ಟು ಇಂಟರ್ವ್ಯೂ ಪ್ಯಾನಲ್ ಮೆಂಬರ್ಸ್ ಮುಂದೆ ನೀವು ಕೂತ್ಕೊಂಡಾಗ ಕೈನ ನಡುಗ್ಸೋದು, ಅಥವಾ ಕೈನ ಈ ಥರ ಮಾಡೋದು, ಆ್ಯಂಡ್ ಗೆಸ್ಚರ್ಸ್ ಮಾಡೋದು. ಲೈಕ್ ಅವ್ರಿಗೆ ಸರ್ ಹಿಂಗೆ ಸರ್ ಹಾಗೆ ಅಂತ ಎಕ್ಸ್ಪ್ಲೇನ್ ಮಾಡೋದು ಬೇಡ. ನಿಮ್ಮ ಕೈ ಏನು ಮಾಡಬೇಕು, ನಿಮ್ಮ ತೊಡೆ ಮೇಲೆ ಆರಾಮಾಗಿ ಇಟ್ಕೊಂಡು ಕೂತ್ಕೊಳ್ಳಿ. ಹ್ಯಾಂಡ್ ಮೂಮೆಂಟನ್ನ ಮಾಡಲೇಬೇಡಿ, ಅವಾಯ್ಡ್ ಮಾಡಿ. ಓಕೆ. ನೆಕ್ಸ್ಟು ನಿಮಗೆ ಇಂಟರ್ವ್ಯೂವಲ್ಲಿ ಅವ್ರು ಕ್ವೆಶನ್ಸ್ ಕೇಳಿದಾಗ ನೀವು ಯಾರು ನಿಮ್ಮನ್ನ ಕೇಳಿದಾರೋ ಅವ್ರನ್ನೇ ಮಾತ್ರ ಫೋಕಸ್ ಮಾಡಬೇಡಿ. ಇನ್ಸ್ಟೆಡ್ ಎಲ್ಲರನ್ನೂ ಒಂದ್ಸಲ ನೋಡ್ತಾ ಎಕ್ಸ್ಪ್ಲೇನ್ ಮಾಡ್ತಾ ಇರಿ, ಅದು ತುಂಬ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದು ಹೆಂಗೆ ಅಂದರೆ, ಏನಾದರೂ ಕ್ವಶನ್ ಕೇಳಿದ್ರು, ಒಬ್ಬೊಬ್ಬರು ಫಸ್ಟ್ ಟೈಮ್ ಇಂಟರ್ವ್ಯೂ ಇತ್ತಂದ್ರೆ ನಿಮಗೆ ಭಯ ಇರುತ್ತೆ. ಏನು ಮಾಡ್ತೀರೋ, ಒಬ್ಬರು ಮೇಲ್ ನೋಡೋದು, ಒಬ್ಬೊಬ್ಬರು ಒಂದೇ ಕಡೆ ಕಾರ್ನರಲ್ಲಿ ನೋಡಿ ಆನ್ಸರ್ ಮಾಡೋದು, ಅಥವಾ ಕೆಳಗಡೆ ನೋಡೋದು, ಆ ಥರ ಎಲ್ಲ ಮಾಡಬೇಡಿ. ನಿಮ್ಮ ಎದುರಿಗೆ ಅವ್ರು ಕೂತ್ಕೊಂಡಿರ್ತಾರೆ, ಅವ್ರನ್ನೇ ನೀವು ಫೋಕಸ್ ಮಾಡಬೇಕು, ಅವ್ರನ್ನೇ ಫೇಸ್ ಟು ಫೇಸ್ ಮಾತಾಡಬೇಕು. ಆ್ಯಂಡ್ ಕ್ವಶನ್ ಕೇಳಿದಾಗ ಹೇಳಿದ್ನಲ್ಲ, ಎಲ್ಲರನ್ನೂ ಒಂದ್ಸಲ ನೋಡ್ತಾನೆ ಆನ್ಸರ್ ಮಾಡಬೇಕು. ಎಲ್ಲರಿಗೂ ನೀವು ಹೇಳ್ತಿದ್ದೀರಾ ಅನ್ನೋಂಗೆ ಅನಿಸ್ಬೇಕು. ಓಕೆ, ಅದೊಂದು ಅವರು ಅಬ್ಸರ್ವ್ ಮಾಡ್ತಾರೆ. ಆ್ಯಂಡ್ ಇಂಟರ್ವ್ಯೂ ಅಂತ ಬಂದಾಗ ನಿಮ್ಗೊಂದು ತಲೆಯಲ್ಲಿರಬೇಕು, ಅವರು ಓನ್ಲಿ ನಿಮ್ಮ ಕರೆಕ್ಟಾಗಿರೋ ಆನ್ಸರ್ಸ್ನೇ ನೋಡ್ತಿರಲ್ಲ, ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಏನಿದೆ, ಆ್ಯಂಡ್ ನೀವು ಎಷ್ಟು ಜೆನ್ಯೂನ್ ಆಗಿದ್ದೀರಾ, ನೀವು ಎಷ್ಟು ಹಾನೆಸ್ಟ್ ಆಗಿದ್ದೀರಾ ಅಂತ ನೋಡ್ತಾರೆ. ಓಕೆ, ಏಕೆಂದರೆ ಬ್ಯಾಂಕಲ್ಲಿ ನೀವು ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ನೀವು ಜನಗಳ ಜೊತೆ ಹೆಂಗೆ ಕಮ್ಯುನಿಕೇಟ್ ಮಾಡ್ತೀರಾ, ನೀವು ಎಷ್ಟು ಬ್ರೇವ್ ಆಗಿದ್ದೀರಾ, ಎಷ್ಟು ಕಾನ್ಫಿಡೆಂಟ್ ಆಗಿದ್ದೀರಾ, ಆ್ಯಂಡ್ ನೀವು ಬ್ಯಾಂಕಲ್ಲಿ ದುಡ್ಡಿನ ಜೊತೆ ಕೆಲಸ ಮಾಡ್ತಿರ್ತೀರಾ. ಸೊ ನಿಮ್ಮ ಮೇಲೆ ಎಷ್ಟೊಂದು ದೊಡ್ಡ ರಿಸ್ಕ್ ಇರುತ್ತೆ, ನೀವು ಅದನ್ನ ಎಷ್ಟು ಹಾನೆಸ್ಟ್ ಆಗಿ ನೀವು ಅದನ್ನ ಕೆಲಸ ಮಾಡ್ತೀರಾ. ಸೊ ಈ ಥರ ಪಾಯಿಂಟ್ಸ್ನೆಲ್ಲ ಅವರು ನಿಮ್ಮಲ್ಲಿ ಇಡೀ ಇಂಟರ್ವ್ಯೂ ಡ್ಯೂರೇಷನಲ್ಲಿ ನೋಡ್ತಾರೆ. ಓಕೆ, ಸೊ ಇದ್ರ ಮೇಲೂ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಬೇಕು. ಹಂಗಂತ ಜಾಸ್ತಿ ನಗಾಡೋದಾಗಲಿ ಹಂಗೆಲ್ಲ ಮಾಡಬಾರ್ದು. ಸಿಂಪಲ್ಲಾಗಿ ಸಣ್ಣ ಸ್ಮೈಲ್ ಇರಲಿ, ಆ್ಯಂಡ್ ಕಾನ್ಫಿಡೆಂಟಾಗಿ ನಿಮ್ಗೆ ಗೊತ್ತಿದ್ರೆ ನೀಟಾಗಿ ಆನ್ಸರ್ ಮಾಡಿ, ಗೊತ್ತಿಲ್ಲ ಅಂದರೆ ಸಾರಿ ಸರ್ ನಂಗೆ ಗೊತ್ತಿಲ್ಲ ಇಷ್ಟೇ ಹೇಳಿ, ನಾನು ನೋಡ್ಕೋತೀನಿ ಸರ್ ಅಂತ ಹೇಳಿದರೆ ತುಂಬಾ ಬೆಸ್ಟ್ ಅದು. ಓಕೆ, ಅದಾಯಿತು. ಇವಾಗ ನೆಕ್ಸ್ಟು ಇಂಟರ್ವ್ಯೂ ಪ್ಯಾನಲ್ ಒಳಗಡೆ ಬರ್ತಿರ್ತೀರಲ್ಲ, ಆವಾಗ ಡೋರ್ನು ಕೂಡ ಜಾಸ್ತಿ ಸೌಂಡ್ ಮಾಡೋದಾಗಲಿ, ಕೂತ್ಕೋಬೇಕಾದ್ರೆ ಚೇರ್ನ ಜಾಸ್ತಿ ಸೌಂಡ್ ಮಾಡೋದಾಗಲಿ ಮಾಡಬಾರ್ದು. ಅವ್ರು ನಿಜವಾಗ್ಲೂ ಆ 5 ಜನ ಕೂತ್ಕೊಂಡಿರ್ತಾರೆ ಅಂದರೆ ಅದರಲ್ಲಿ ಒಬ್ಬರು ನೀವು ಸ್ಟಾರ್ಟಿಂಗಿಂದ ಎಂಡ್ವರೆಗೂ, ನಿಮ್ಮ ಇಂಟರ್ವ್ಯೂ ಮುಗಿಯೋವರೆಗೂ ಫುಲ್ಲು ನಿಮ್ಮನ್ನೇ ಅಬ್ಸರ್ವ್ ಮಾಡ್ತಿರ್ತಾರೆ. ನಿಮ್ಮ ಬಿಹೇವಿಯರ್ ಹೆಂಗಿದೆ, ನಿಮ್ಮ ಬಾಡಿ ಲ್ಯಾಂಗ್ವೇಜ್ ಹೆಂಗಿದೆ, ನೀವು ಹಂಚ್ಕೊತಿದ್ದೀರಾ, ಯಾವುದಾದ್ರೂ ಕ್ವಶನ್ ಬಂದ ತಕ್ಷಣ ನೀವು ಅದನ್ನ ಯಾವ ಥರ ತಗೋತಿದ್ದೀರಾ, ಓಕೆ ಕಾನ್ಫಿಡೆಂಟಾಗಿ ತಗೋತಿದ್ದೀರಾ, ಅಥವಾ ತುಂಬಾ ಹಂಚ್ಕೊತಿದ್ದೀರಾ, ಅದನ್ನೆಲ್ಲನೂ ಸೀಕ್ರೆಟಾಗಿ ಅಬ್ಸರ್ವ್ ಮಾಡ್ತಿರ್ತಾರೆ. ಅದಕ್ಕೂ ಕೂಡ ನಿಮಗೆ ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ, ನಾನು ಇಂಟರ್ವ್ಯೂ ಮುಗೀತು, ನಾನು ಜಾಸ್ತಿ ಕ್ವಶನ್ಸಿಗೆ ಆನ್ಸರ್ ಮಾಡೋಕ್ಕೆ ಆಗಲಿಲ್ಲ, ನನಗೆ ಗೊತ್ತಿರಲಿಲ್ಲ ಅಂತ ಏನಾದರೂ ಬೇಜಾರಾಗಿದ್ರಿ ಅಂದರೆ ಅದೆಲ್ಲ ಆಗೋ ಅವಶ್ಯಕತೆಯೇ ಇಲ್ಲ. ಯಾಕೆಂದರೆ ಅವರು ಹೇಳ್ತೀನಲ್ಲ, ನಿಮ್ಮ ಆನ್ಸರ್ಸ್ ಮೇಲೆ ಎಲ್ಲ ನಿಮ್ಮ ಮಾರ್ಕ್ಸು ಡಿಪೆಂಡ್ ಆಗಿರಲ್ಲ. ಇಷ್ಟೊತ್ತು ನಾನು ಏನೇನು ಪಾಯಿಂಟ್ಸ್ ಹೇಳಿದ್ನಲ್ಲ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುತ್ತೆ. ಈವನ್ ನೀವು ನನಗೆ ಗೊತ್ತಿಲ್ಲ ಸರ್ ಅಂತ ಹೇಳಿದ್ರು ಕೂಡ ಅದು ಅವ್ರಿಗೆ ಇಷ್ಟ ಆಗುತ್ತೆ. ಏನಂದರೆ ನೀವು ಜೆನ್ಯೂನ್ ಆಗಿ ಒಪ್ಕೊಂಡಿದ್ದೀರಾ ನನಗೆ ಇದು ಗೊತ್ತಿಲ್ಲ ಅಂತ, ಸೊ ಅದಕ್ಕೂ ಕೂಡ ಮಾರ್ಕ್ಸ್ ಇರುತ್ತೆ. ಓಕೆ, ಸೊ ಅದ್ರ ಬಗ್ಗೆ ಎಲ್ಲ ಜಾಸ್ತಿ ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ. ಆ್ಯಂಡ್ ಇನ್ನು ನೆಕ್ಸ್ಟ್ ಹೇಳೋದಾದರೆ, ನೀವು ಗೌರ್ಮೆಂಟ್ ಸ್ಕೀಮ್ಸ್ ಬಗ್ಗೆ ಸ್ವಲ್ಪ ಓದ್ಕೊಂಡು ಹೋಗೋದು ಬೆಸ್ಟ್ ಆಗುತ್ತೆ. ಲೈಕ್ ಇವಾಗ ನನಗೂ ಅವರು ಎಷ್ಟೊಂದು ಸ್ಕೀಮ್ಸ್ ಬಗ್ಗೆ ಕೇಳಿದರು. ಅಂದರೆ ಈಗ RRB ಆಗಿರೋದ್ರಿಂದ ಗ್ರಾಮೀಣ ಅಂದರೆ ರೈತರಿಗೆ ಯಾವ್ಯಾವ ಸ್ಕೀಮ್ಸ್ ಇದ್ದಾವೆ, ಲೈಕ್ PM ಕಿಸಾನ್, PM ಫಸಲ್ ಬಿಮಾ ಯೋಜನಾ, ಕೃಷಿ ಸಿಂಚಾಯಿ ಯೋಜನಾ, ಇವನ್ ಕಿಸಾನ್ ಕ್ರೆಡಿಟ್ ಕಾರ್ಡ್ ಬಗ್ಗೆನೂ ಅವ್ರು ಕೇಳ್ಬೋದು ನಿಮಗೆ. ಆ್ಯಂಡ್
ಸೊ ಈ ಥರ ಸೆಂಟ್ರಲ್ ಸ್ಪಾನ್ಸರ್ಡು ಓದ್ಕೊಳ್ಳಿ, ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ಸ್ನು ನೀವು ಓದ್ಕೊಳ್ಳೋದು ಬೆಸ್ಟು. ಅಲ್ಲಿ ಕೇಳ್ತಾರೆ, ಅದು ಮಾತ್ರ ಮಸ್ಟ್ ಆ್ಯಂಡ್ ಶುಡ್. ಓಕೆ, ಆ್ಯಂಡ್ ಇನ್ನೊಂದೇನು ಅಂತಂದರೆ, ನೀವೇನಾದರೂ ಹುಡುಗಿ ಆಗಿದ್ದೀರಾ ಅಂದರೆ ವುಮೆನ್ ಎಂಪವರ್ಮೆಂಟ್ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗಿ. ವುಮೆನ್ ಎಂಪವರ್ಮೆಂಟ್ ಅಂದರೆ ಏನು, ಅದಕ್ಕೋಸ್ಕರ ಸರ್ಕಾರ ಏನೇನು ಸ್ಟೆಪ್ಸು ತೊಗೊಂಡಿದೆ, ಅಥವಾ ಏನೇನು ಸ್ಕೀಮ್ಸು ಅದ್ರ ರಿಲೇಟೆಡ್ ಇದ್ದಾವೆ. ಲೈಕ್ ಸುಕನ್ಯಾ ಸಮೃದ್ಧಿ ಅಕೌಂಟ್ ಆಗಿರ್ಬೋದು, ಅಥವಾ ಬೇಟಿ ಬಚಾವೋ ಬೇಟಿ ಪಡಾವೋ ಆಗಿರ್ಬೋದು. ಸೊ ಈ ಥರ ಒಂದಿಷ್ಟು ಸ್ಕೀಮ್ಸ್ನ ನೋಡ್ಕೊಂಡು ಹೋಗೋದು ತುಂಬಾ ಬೆಸ್ಟ್. ಅವರು ಎಕ್ಸಾಂಪಲ್ ಕೊಡು ಅಂತ ಹೇಳಿದ ತಕ್ಷಣ ನೀವು ಪಟ್ಟಂತ ಒಂದು ಸ್ಕೀಮ್ ಬಗ್ಗೆ ಹೇಳ್ಬಿಟ್ರೆ ಅವರು ಖುಷಿ ಆಗಿಬಿಡ್ತಾರೆ. ಆ್ಯಂಡ್ ಇನ್ನೊಂದೇನು ಅಂದರೆ, ಇವಾಗ ಎಜುಕೇಷನ್ ಪಾಲಿಸಿ, ನ್ಯಾಷನಲ್ ಎಜುಕೇಷನ್ ಪಾಲಿಸಿ ಲಾಸ್ಟ್ ಅಂದರೆ ಓಲ್ಡ್ ಹೆಂಗಿತ್ತು, ನ್ಯೂ ಪಾಲಿಸಿ ಯಾವ ಥರ ಐತೆ, ಅದರಲ್ಲಿ ಯಾವ ಥರ ಸ್ಟ್ರಕ್ಚರ್ ಚೇಂಜ್ ಆಗಿದೆ, ಅದ್ರ ಬಗ್ಗೆ ಒಂಚೂರು ತಿಳ್ಕೊಳೋದು ಬೆಸ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಏನು ಅಂತಂದರೆ, ಅವರು ಡೆಪ್ತಾಗಿ ಯಾವುದೇ ಸ್ಕೀಮ್ ಆಗಿರ್ಬೋದು ಯಾವುದೇ ರಿಲೇಟೆಡ್ ಜಾಸ್ತಿ ಕೇಳಲ್ಲ. ಲೈಕ್ ನಿಮಗೆ ಆ ಸ್ಕೀಮ್ ಏನು, ಅದರ ಮೇನ್ ಆಬ್ಜೆಕ್ಟಿವ್ ಏನಿದೆ ಅಂತ ಗೊತ್ತಿದ್ರೆ ಸಾಕು. ಆ್ಯಂಡ್ ಇವನ್ ಇನ್ ಕೇಸ್ ನಿಮಗೆ ಇದು ಪ್ರಧಾನ ಮಂತ್ರಿ ಸುರಕ್ಷಾ ಬಿಮಾ ಯೋಜನಾ ಆಗಿರ್ಬೋದು, ಜೀವನ್ ಜ್ಯೋತಿ ಬಿಮಾ ಯೋಜನಾ ಆಗಿರ್ಬೋದು, APY ಅಟಲ್ ಪೆನ್ಷನ್ ಯೋಜನಾ ಆಗಿರ್ಬೋದು, ಅದರಲ್ಲಿ ಹಿಂಗೆ ಕೇಳೋ ಚಾನ್ಸಸ್ ಇರುತ್ತೆ. ಲೈಕ್ ಇನ್ಶೂರೆನ್ಸ್ ಸ್ಕೀಮ್ಸಲ್ಲಿ ಎಷ್ಟು ಪ್ರೀಮಿಯಂ ಕಟ್ಟಬೇಕು ಅದನ್ನ ಅವರು ಕೇಳ್ಬೋದು. ನನಗೆ ಕೇಳಿದ್ರು, ಸೊ ಅದಕ್ಕೆ ಹೇಳ್ತಿದ್ದೀನಿ. ಸೊ ಅದನ್ನ ಬ್ರೀಫಾಗಿ ನೋಡ್ಕೊಂಡು ಹೋಗೋದು ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ. ಆ್ಯಂಡ್ ಇವಾಗ ನೀವು ನಿಮ್ಮ ಕ್ವಾಲಿಫಿಕೇಷನ್ ಮೇಲೆ ಕೇಳ್ತಾರೆ, ಅಥವಾ ಜನರಲ್ಲಾಗೇ ಕೇಳ್ತಾರೆ, ಅಥವಾ ಇದ್ರ ಬಗ್ಗೆನೇ ಕೇಳ್ತಾರೆ ಅಂತ ಹೇಳೋಕ್ಕೆ ನಾವು ಆಗಲ್ಲ. ಯಾಕೆಂದರೆ ಅದು ಅವ್ರ ಇಂಟ್ರೆಸ್ಟು. ಆ ಟೈಮಲ್ಲಿ ಅವ್ರಿಗೆ ಏನು ಕೇಳಬೇಕು ಅನಿಸುತ್ತೋ ಅದನ್ನ ಅವ್ರು ಕೇಳ್ತಾರೆ. ಆ್ಯಂಡ್ ಇನ್ನೊಂದು ನಾನು ಹೇಳೋಕ್ಕೆ ಮರ್ತೆ, ನ್ಯಾಷನಲ್ ಲೈಫ್ ಸ್ಟಾಕ್ ಮಿಷನ್ ಬಗ್ಗೆನೂ ನೀವು ಓದ್ಕೊಂಡೋಗಿ ಅದ್ರ ಬಗ್ಗೆನೂ ಕೇಳೋ ಚಾನ್ಸಸ್ ಇರುತ್ತೆ. ಅಂದರೆ ಅದರಲ್ಲಿ ಪರ್ಸೆಂಟೇಜ್ ಸಬ್ಸಿಡಿ ಏನು ಸಿಗುತ್ತೆ, ಆ ಸ್ಕೀಮು ಏನು ಅಂತ ಸ್ವಲ್ಪ ಯಾವುದ್ರ ಬಗ್ಗೆ ಇದೆ ಅದು ಅಂತ ಓದ್ಕೊಂಡೋಗಿ. ಓಕೆ, ಅದಾದಮೇಲೆ ಇನ್ನೇನಂತಂದರೆ ಆಲ್ಮೋಸ್ಟ್ ಇಷ್ಟು ಕವರ್ ಮಾಡ್ಬೋದು. ಬಟ್ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇಂಟರ್ವ್ಯೂ ಅಂತ ಬಂದಾಗ ಏನೇ ಒಂದು ರಿಸ್ಟ್ರಿಕ್ಷನ್ ಇಲ್ಲ, ಅವ್ರು ಏನು ಬೇಕಾದರೂ ಕೇಳ್ಬೋದು. ಯಾಕೆಂದರೆ ನನ್ನ IBPS AFO ಇಂಟರ್ವ್ಯೂವಲ್ಲಿ ಏನಾಗಿತ್ತು ಅಂದರೆ, ನನ್ನ ಫ್ರೆಂಡ್ ಒಬ್ಬರು ಇಂಟರ್ವ್ಯೂಗೆ ಹೋದಾಗ ಅವರಿಗೆ 2021ರಲ್ಲಿ ಪಾರ್ಲಿಮೆಂಟಲ್ಲಿ ಏನು ನಡೆದಿತ್ತು ಈ ದಿನ, ಈ ಥರ ಎಲ್ಲ ಕೇಳಿಬಿಟ್ಟಿದ್ರಂತೆ. ಸೊ ಅವಾಗ ಅವ್ರಿಗೇನು ಹೇಳೋಕ್ಕೆ ಬಂದಿಲ್ಲ. ಸೊ ಈ ಥರ ಎಲ್ಲ ಕೇಳಿದ್ರು. ಆ್ಯಂಡ್ ಅವರ ಇಂಟರ್ವ್ಯೂ ಅಷ್ಟೊಂದು ಚೆನ್ನಾಗಿ ಹೋಗಿರಲಿಲ್ಲ. ಆ್ಯಂಡ್ ಸ್ವಲ್ಪ ಜನ ಕೇಳ್ತಿರ್ತೀರ, ಇಂಟರ್ವ್ಯೂವಲ್ಲಿ ಡೀಸೆಂಟ್ ಸ್ಕೋರ್ ಎಷ್ಟು ತಗೊಂಡ್ರೆ ಅದು ಗುಡ್ ಸ್ಕೋರ್ ಆಗಿ ಕನ್ಸಿಡರ್ ಆಗುತ್ತೆ ಅಂದರೆ, ನೋಡಿ ಇವಾಗ ನೀವು 15+ ತೊಗೊಂಡ್ರಿ ಅಂದರೆ ಅದು ನಿಜವಾಗ್ಲೂ ಬೆಸ್ಟ್ ಸ್ಕೋರು. 15-16 ಈ ಥರ ತೊಗೊಂಡ್ರಿ ಅಂದರೆ. ಆ್ಯಂಡ್ ಕರ್ನಾಟಕದಲ್ಲಿ ಎಷ್ಟು ಕೊಡ್ತಾರೆ ಮಿನಿಮಮ್ ಅಂತಲೂ ಕೇಳ್ತಿರ್ತೀರ. ಬಟ್ ನಾನಿಲ್ಲಿ ಹೇಳ್ತೀನಿ, ನಿಮಗೆ 12+ ಅಂತೂ ಕೊಡ್ತಾರೆ, 14ವರೆಗೂ ಅರೌಂಡ್ ಕೊಡ್ತಾರೆ. ಬಟ್ ಎಕ್ಸೆಪ್ಷನ್ಸ್ನೂ ಇದ್ದಾವೆ. ಯಾಕೆಂದರೆ ಅದೇ ನನ್ನ ಫ್ರೆಂಡ್ ಹೇಳಿದ್ನಲ್ಲ, ಅವರಿಗೆ 10 ಕೊಟ್ಟಿದ್ರು 20ಕ್ಕೆ ಮಾರ್ಕ್ಸು. ಸೊ ಅವರು ಕರ್ನಾಟಕದವರೇ ಆಗಿದ್ದಾರೆ, ಬಟ್ ಅವರಿಗೆ ಓನ್ಲಿ 10 ಕೊಟ್ಟಿದ್ದಾರೆ. ತುಂಬಾ ಡಿಫಿಕಲ್ಟಿ ಕ್ವಶನ್ಸ್ ಕೇಳಿದ್ದಾರೆ. ಆ್ಯಂಡ್ ಅವ್ರ ಇಂಟರ್ವ್ಯೂ ಚೆನ್ನಾಗಿ ಹೋಗಿಲ್ಲ. ಸೊ ಫೈನಲ್ ಆಗಿ ರಿಸಲ್ಟ್ ನೋಡಿದಾಗ ಕರೆಕ್ಟಾಗಿ 10 ಮಾರ್ಕ್ಸ್ ಅವ್ರಿಗೆ ಬಂದಿದ್ದಾವೆ. ಸೊ ಹಾಗೆ ಅಂತ ಖಂಡಿತವಾಗಿ ನಾವು ಹೇಳೋಕ್ಕಾಗಲ್ಲ. ಬಟ್ ನಿಮ್ಮ ಇಂಟರ್ವ್ಯೂ ಓಕೆ ಹೋಗಿದೆ ಅಂದರೂ ಕೂಡ ಅವರು 12+ ಕೊಟ್ಟಿರ್ತಾರೆ. ಆಲ್ಮೋಸ್ಟ್ 14 ರೇಂಜಿಗೆ, 14 ಮಾರ್ಕ್ಸ್ ರೇಂಜಿಗೆ ನಿಮ್ಮನ್ನು ಇಟ್ಟಿರ್ತಾರೆ. ಬಟ್ ಬೆಸ್ಟ್ ಅಂತ ಹೇಳೋದಾದರೆ 15+ ನೀವು ಏನು ತೊಗೊಂಡ್ರು ಕೂಡ ಅದು ತುಂಬಾ ಬೆಸ್ಟು. ಓಕೆ, ಆ್ಯಂಡ್ ಇನ್ನು ಏನು ಹೇಳೋದಂದರೆ ಅಷ್ಟೇ. ಅದ್ರ ಬಗ್ಗೆ ನೀವು ಜಾಸ್ತಿ ತಲೆ ಕೆಡಿಸ್ಕೋಬೇಡಿ. ಈಗ ಏನು ಟೈಮ್ ಇದೆ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಆ್ಯಂಡ್ ನಿಮಗೆ ಏನಾದರೂ ಕ್ವೆಶನ್ ಆನ್ಸರ್ ಪ್ರಾಕ್ಟೀಸ್ ಮಾಡೋಕ್ಕೆ ಬೇಕು ಅಂತಂದರೆ ಜಸ್ಟ್ ಗೂಗಲಲ್ಲಿ ಇಂಟರ್ವ್ಯೂ ಕ್ವೆಶನ್ಸ್ ಅಂತ ಹಾಕಿಬಿಟ್ರೆ ಅದು PDFಗಳೇ ಸಿಗ್ತವೆ. ಲೈಕ್ ಕ್ವೆಶನ್ಸ್ ಏನು, ಅದಕ್ಕೆ ಆನ್ಸರ್ ಯಾವ ಥರ ನೀವು ಹೇಳ್ಬೋದು ಅಂತಲೂ ಸಿಗುತ್ತೆ. ನಾನು ಓದೋ ಟೈಮಲ್ಲಿ ನಾನು ಎಷ್ಟೊಂದು ಯೂಟ್ಯೂಬಲ್ಲಿ ಅವೈಲೇಬಲ್ ಇರುವಂಥ ಲೈಕ್ ಇಂಟರ್ವ್ಯೂನ ಏನಾದರೂ ಅಟೆಂಡ್ ಮಾಡಿ ಬಂದಿರೋದು ಎಕ್ಸ್ಪೀರಿಯನ್ಸ್ ವಿಡಿಯೋ ಆಗಿರ್ಬೋದು, ಆ್ಯಂಡ್ ಇಂಟರ್ವ್ಯೂನ ತಗೋತಿರ್ತಾರಲ್ಲ ಆ ವಿಡಿಯೋಸ್ ಆಗಿರ್ಬೋದು ಜಾಸ್ತಿ ನೋಡ್ತಿದ್ದೆ. ಸೊ ನಮಗಿರೋಂಥ ಕ್ವಶನ್ಸ್ ಅಥವಾ ನಮಗಿರೋಂಥ ಡೌಟ್ಸು ಆಲ್ಮೋಸ್ಟ್ ಅಲ್ಲೇ ನಮಗೆ ಕ್ಲಿಯರ್ ಆಗಿಬಿಡ್ತವೆ. ನೀವು ಕೂಡ ಅದನ್ನೇ ಮಾಡಿ. ಎಷ್ಟೊಂದು ವೀಡಿಯೋಸ್ ಅವೈಲೇಬಲ್ ಇರ್ತವೆ ಯೂಟ್ಯೂಬಲ್ಲಿ. ಇಂಟರ್ವ್ಯೂ ವೀಡಿಯೋಸ್ ಅಂತ ಹೊಡೆದ್ಬಿಟ್ರೆ ನಿಮಗೆ ಅಲ್ಲೇ ಲಿಸ್ಟಾಗಿ ಸಿಕ್ಬಿಡ್ತವೆ. ಸೊ ಅದನ್ನು ಕೂಡ ನೋಡ್ಕೊಳ್ಳಿ. ಆ್ಯಂಡ್ ಅದಕ್ಕಂತ ಒಂದು ಸಪ್ರೇಟಾಗಿ ನೋಟ್ಸ್ ಮಾಡ್ಕೊಳ್ಳಿ, ತುಂಬ ಬೆಸ್ಟು. ಆ್ಯಂಡ್ ಆ ಕ್ವಶನ್ನ ನೀವೇ ಕೇಳ್ಕೊಳ್ಳಿ, ನೀವೇ ಆನ್ಸರ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನು ಇಂಟ್ರೊಡಕ್ಷನ್ ಪಾರ್ಟ್ ಬಂತು, ಒಂದಿಷ್ಟು ಸ್ಪೆಸಿಫಿಕ್ ಪಾಯಿಂಟ್ಸ್ ಇರ್ತಾವಲ್ಲ ಅದನ್ನ ನೀವು ಬೈ ಹೆಟ್ ಮಾಡಿದ್ರು ತಪ್ಪೇನಿಲ್ಲ. ಬಟ್ ಅದನ್ನ ಅವ್ರ ಮುಂದೆ ಪ್ರೆಸೆಂಟ್ ಮಾಡಬೇಕಾದ್ರೆ ಮಗಪ್ ಮಾಡ್ದಿರೋ ಥರ ಅವ್ರಿಗೆ ಅನಿಸ್ಬಾರ್ದು. ಓಕೆ, ಅದನ್ನ ಒಂದು ವೇಯಲ್ಲಿ ಚೆನ್ನಾಗಿ ಹೇಳ್ರಿ. ಓಕೆ, ಸೊ ಎಷ್ಟೊಂದು ಕ್ವೆಶನ್ಸು ಆನ್ಸರ್ಸ್ ಇರೋ PDFs ತುಂಬಾ ಸಿಗ್ತವೆ. ಈವನ್ ಗೈಡ್ಲೈನ್ನ ತುಂಬ ಚೆನ್ನಾಗಿ ಅನಿಸಿತ್ತು ನನಗೆ. ಸೊ ಯಾವುದ್ರಲ್ಲಾದರೂ ಸಿಗ್ತವೆ, ನಿಮಗೆ ಯಾವ್ದು ಚೆನ್ನಾಗಿ ಅನಿಸುತ್ತೋ ಅದು ನೋಡಿರಿ. ಬೆಸ್ಟು ಅದು ನೀವು ಮಾಡೋದು.
ತುಂಬ ಚೆನ್ನಾಗಿ ತಯಾರಿಯಾಗಿ ಹೋದರೆ ಅವ್ರು ಯಾವ ಕ್ವಶನ್ ಕೇಳಿದ್ರು ಹೇಳೋ ಅಂಥ ಏನು ಎಬಿಲಿಟಿ ನಮ್ಮ ಹತ್ರ ಇರುತ್ತೆ. ಇನ್ ಕೇಸ್ ನನಗೆ ಗೊತ್ತಿಲ್ಲ ಅಂದರೂ ಕೂಡ ಇದೆಯಲ್ಲ ಹೆಂಗಂದರೆ ನನಗೆ ಗೊತ್ತಿಲ್ಲ ಅಂತಲೂ ಹೇಳ್ಬೋದು. ಓಕೆ, ಸೊ ಇಷ್ಟು ನೀವು ಇಲ್ಲಿ ತನಕ ಪ್ರಾಕ್ಟೀಸ್ ಮಾಡಿದರೆ ಬೆಸ್ಟು. ಆ್ಯಂಡ್ ಇಂಟರ್ವ್ಯೂವಲ್ಲಿ ಯೂಟ್ಯೂಬ್ ವೀಡಿಯೋಸ್ ಅಂತ ನಾನು ಸ್ಪೆಷಲಾಗಿ ಹೇಳೋದಾದರೆ, ನಾನು ಕಪಿಲ್ ಕಾತ್ಪಾಲ್ ಸರ್ದು 8 hours ನಾನ್ ಸ್ಟಾಪ್ ವಿಡಿಯೋ ಇದೆ ಅವ್ರದ್ದು. ಲೈಕ್ ಅವರು ಅದರಲ್ಲಿ ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಲೈಕ್ ಸ್ಕೀಮ್ಸ್ ಆಗಿರ್ಬೋದು, ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಡೆಬಿಟ್ ಕಾರ್ಡ್ಸು, ಕ್ರೆಡಿಟ್ ಕಾರ್ಡ್ಸ್ ಆಗಿರ್ಬೋದು, ಚೆಕ್ಸ್ ಆಗಿರ್ಬೋದು, ಡೆಪಾಸಿಟ್ ಮೆಥಡ್ಸ್ ಆಗಿರ್ಬೋದು, ಆ್ಯಂಡ್ ಫಾರಿನ್ ಎಕ್ಸ್ಚೇಂಜ್ ಆಗಿರ್ಬೋದು, ಎಷ್ಟೊಂದು ಸೆಗ್ಮೆಂಟ್ಸನ್ನ ಒಂದೇ ಒಂದು ವಿಡಿಯೋಲಿ ಮ್ಯಾರಥಾನ್ ಮಾಡಿದ್ದಾರೆ. ಆ್ಯಂಡ್ ಅದರ ಲಿಂಕ್ ಕೂಡ ನಾನು ಕೊಡ್ತೀನಿ, ಅದನ್ನ ನೀವು ನೋಡಿರಿ. ಕಂಪ್ಲೀಟಾಗಿ 8 hour ನಾನ್ ಸ್ಟಾಪ್ ಇದೆ. ಅದ್ರ ಮೂಲಕ ನೀವು ನೋಟ್ಸ್ ಮಾಡ್ಕೊಂಡು ಹೋಗಿ. ಲೈಕ್ ಡಿಫ್ರೆಂಟ್ ಟೈಪ್ಸ್ ಆಫ್ ATMs ಆಗಿರ್ಬೋದು, ಎಷ್ಟೊಂದು ಹೇಳಿದ್ದಾರೆ, ತುಂಬ ಚೆನ್ನಾಗಿ ಹೇಳಿದ್ದಾರೆ. ಸೊ ನೀವು ಅದನ್ನ ನೋಟ್ಸ್ ಮಾಡ್ಕೊಂಡು ಓದೋದ್ರಿಂದ ತುಂಬಾ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಅದು ಮಾತ್ರ. ಆ್ಯಂಡ್ ನನ್ನ ಪ್ರೀವಿಯಸ್ ಇಯರ್ 2023 ನಂದು RRBPO ಇಂಟರ್ವ್ಯೂ ಎಕ್ಸ್ಪೀರಿಯನ್ಸ್ ವಿಡಿಯೋ ಕೂಡ ನಾನು ಅವತ್ತು ಮಾಡಿದ್ದೆ. ಇಂಟರ್ವ್ಯೂಗೆ ಹೋಗಿ ಬಂದಾದಮೇಲೆ ಅದನ್ನೂ ಒಂದ್ಸಲ ನೀವು ನೋಡ್ಬೋದು. ಅದರಲ್ಲೂ ಏನಾದರೂ ನಿಮಗೆ ಕಲಿಯೋಕ್ಕೆ ಸಿಗ್ಬೋದು. ಬಟ್ ಅಷ್ಟೇ ನಾನು ಹೇಳೋಕೆ ಇಷ್ಟಪಡೋದು. ಆ್ಯಂಡ್ ಇನ್ನೇನು ನಂಗೆ ನೆನಪು ಬರ್ತಿಲ್ಲ ಆ್ಯಕ್ಚುಲಿ. ನಿಮಗೇನಾದರೂ ಕೇಳೋದಿತ್ತು ಅಂದರೆ ನೀವು ಕಮೆಂಟ್ ಸೆಕ್ಷನಲ್ಲಿ ಕೇಳ್ಬೋದು, ನೋ ಪ್ರಾಬ್ಲಮ್. ಆ್ಯಂಡ್ ಅಷ್ಟೇ, ಚೆನ್ನಾಗಿ ಪ್ರಿಪೇರ್ ಆಗಿ ನಿಮ್ಮ ಇಂಟರ್ವ್ಯೂ ಕೂಡ ಚೆನ್ನಾಗಾಗಲಿ ಅಂತ ಹೇಳ್ತೀನಿ. ಆ್ಯಂಡ್ ಆಲ್ ದಿ ವೆರಿ ಬೆಸ್ಟ್. ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.